ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 23. ವಿಶ್ವಾಮಿತ್ರ ರಾಮಲಕ್ಷ್ಮಣರು ಕಾಮಾಶ್ರಮಕ್ಕೆ ಬಂದುದು. ರಾತ್ರಿ ಕಳೆದು ಬೆಳಕು ಹರಿಯುತ್ತಿರಲು ವಿಶ್ವಾಮಿತ್ರ ಮಹರ್ಷಿಯು ಹುಲ್ಲು ಎಲೆಗಳಿಂದ ಮಾಡಲ್ಪಟ್ಟ ಹಾಸಿಗೆಯ ಮೇಲೆ ಮಲಗಿದ್ದ ರಾಮಲಕ್ಷ್ಮಣರನ್ನು ಕುರಿತು, ಎಲೈ ಕೌಸಲ್ಯಾದೇವಿಯ ಸತ್ಪುತ್ರನಾದ ರಾಮನೇ, ಪೂರ್ವ ದಿಕ್ಕಿನಲ್ಲಿ ಸಂಧ್ಯಾರಾಗವು ಮೂಡಿದೆ. ಏಳು, ಎಲೈ ನರಶ್ರೇಷ್ಠನೇ, ದೇವತಾರಾಧನೆ ಮೊದಲಾದ ಆಹ್ನಿಕ ಕಾರ್ಯಗಳನ್ನು ಮಾಡುವವನಾಗು ಎಂದನು. ಋಷಿಯ ಆ ಪ್ರೀತಿಪೂರ್ವಕವಾದ ಮಾತುಗಳನ್ನು ಕೇಳಿ ರಾಜಪುತ್ರರಿಬ್ಬರು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಶ್ರೇಷ್ಠವಾದ ಗಾಯತ್ರಿ ಜಪವನ್ನು ಆಚರಿಸಿದರು. ಆಹ್ನಿಕವನ್ನು ಮುಗಿಸಿ ಮಹಾವೀರರಾದ ಅವರಿಬ್ಬರು ತಪೋಧನನಾದ ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ಸಂತೋಷದಿಂದ ಪ್ರಯಾಣಕ್ಕೆ ಸಿದ್ಧರಾಗಿ ನಿಂತರು. ಮುಂದಕ್ಕೆ ಪ್ರಯಾಣ ಮಾಡಿ ಸರಯೂ ನದಿಯು ಗಂಗೆಯೊಡನೆ ಸೇರುವ ಸಂಗಮ ಸ್ಥಳದವರೆಗೂ ಬಂದು ಅಲ್ಲಿ ಮಹಾವೀರರಾದ ರಾಜಪುತ್ರರು ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಗಳಲ್ಲಿಯೂ ಹರಿಯುವ ಪವಿತ್ರವಾದ ಗಂಗಾ ನದಿಯನ್ನು ಕಂಡರು. ಅಲ್ಲಿ ಅನೇಕ ಸಹಸ್ರ ವರ್ಷಗಳಿಂದ ಉತ್ತಮವಾದ ತಪಸ್ಸನ್ನು ಆಚರಿಸುತ್ತಾ ಮಹಾ ತೇಜಸ್ವಿಗಳಾದ ಋಷಿಗಳ ಪುಣ್ಯಕರವಾದ ಆಶ್ರಮವನ್ನು ಕಂಡರು. ಆ ಪುಣ್ಯಾಶ್ರಮವನ್ನು ಕಂಡು ಸಂತೋಷಭರಿತರಾದ ರಾಮಲಕ್ಷ್ಮಣರು ಮಹಾತ್ಮನಾದ ವಿಶ್ವಾಮಿತ್ರನನ್ನು ಕುರಿತು, ಪುಣ್ಯಕರವಾದ ಈ ಆಶ್ರಮವು ಯಾರದ್ದು? ಇಲ್ಲಿ ಯಾವಾತನು ವಾಸಿಸುವನು? ಎಲೈ ಭಗವಾನ್, ನಮಗೆ ಇದು ಬಹಳ ಕುತೂಹಲವನ್ನು ಮಾಡುತ್ತಿದೆ, ಕೇಳಲಿಚ್ಛಿಸುವೆವು ಎಂದು ಪ್ರಶ್ನಿಸಿದರು. ಅವರ ಆ ಮಾತನ್ನು ಕೇಳಿ ಮುನಿಶ್ರೇಷ್ಠನಾದ ವಿಶ್ವಾಮಿತ್ರನು ನಕ್ಕು, ಕೇಳು ರಾಮ, ಪೂರ್ವದಲ್ಲಿ ಇದು ಯಾರ ಆಶ್ರಮವಾಗಿತ್ತೆಂಬುದನ್ನು ಹೇಳುತ್ತೇನೆ. ವಿದ್ವಾಂಸರು ಕಾಮನೆಂದು ಯಾರನ್ನು ಕರೆಯುತ್ತಾರೋ ಆತನು ಹಿಂದೆ ಕಂದರ್ಪನೆಂಬ ಹೆಸರಿನಿಂದ ದೇಹವನ್ನು ಪಡೆದಿದ್ದನು. ಆಗ ಈ ಸ್ಥಳದಲ್ಲಿ ಪರಮೇಶ್ವರನು ನಿಯಮದಿಂದ ಕೂಡಿ ತಪಸ್ಸನ್ನು ಆಚರಿಸುತ್ತಿದ್ದನು. ದೇವೇಶನಾದ ಆ ಈಶ್ವರನು ತಪಸ್ಸನ್ನು ಸಂಪೂರ್ಣವಾಗಿ ಮರುದ್ಗಣಗಳಿಂದ ಕೂಡಿ ಹೋಗುತ್ತಿರಲು ದುಷ್ಟಬುದ್ಧಿಯುಳ್ಳವನಾದ ಕಂದರ್ಪನು ಆತನನ್ನು ತಿರಸ್ಕಾರ ಭಾವದಿಂದ ಕಂಡನು. ಮಹಾತ್ಮನಾದ ಈಶ್ವರನು ಕೋಪಗೊಂಡು ಹೂಂಕಾರ ಮಾಡಿ ತನ್ನ ಕಣ್ತೆರೆಯಲು ಕಂದರ್ಪನು ಸುಟ್ಟು ಬೂದಿಯಾದನು. ದುರ್ಮತಿಯಾದ ಆತನ ಶರೀರವು ಮಹಾತ್ಮನಾದ ರುದ್ರನಿಂದ ದಹಿಸಲ್ಪಟ್ಟು ಅಲ್ಲಿ ಬೀಳಲು ದೇವೇಶ್ವರನಾದ ಶಿವನು ಆತನನ್ನು ಕಾಮನೆಂದು ಅಶರೀರಿಯಾಗಿರುವಂತೆ ಮಾಡಿದನು. ಎಲೈ ರಾಘವನೇ, ಅಲ್ಲಿಂದ ಮೊದಲುಗೊಂಡು ಕಾಮನಿಗೆ ಅನಂಗ ಎಂಬ ಹೆಸರು ಬಂದಿತು. ಆತ ಶರೀರವನ್ನು ತ್ಯಾಗ ಮಾಡಿದ ದೇಶವೇ ಅಂಗದೇಶ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಈಶ್ವರನು ಹಾಗೆ ತಪಸ್ಸು ಮಾಡಿದ ಆಶ್ರಮವೇ ಇದು. ಇಲ್ಲಿರುವ ಋಷಿಗಳು ಪೂರ್ವದಲ್ಲಿದ್ದಂತೆ ಆತನಿಗೆ ಶಿಷ್ಯರಾಗಿದ್ದು ಸದಾ ಧರ್ಮಪರಾಯಣರಾಗಿರುವರು. ಅವರಿಗೆ ಪಾಪದ ಸಂಪರ್ಕವೇ ಇಲ್ಲ. ಎಲೈ ಮಂಗಳ ಸ್ವರೂಪನಾದ ರಾಮನೇ, ಪುಣ್ಯಕರಗಳಾದ ಸರಯೂ ಗಂಗಾ ನದಿಗಳ ಮಧ್ಯದಲ್ಲಿರುವ ಈ ಸ್ಥಳದಲ್ಲೇ ಈ ರಾತ್ರಿಯನ್ನು ಕಳೆಯೋಣ. ನದಿಯನ್ನು ನಾಳೆ ದಾಟೋಣ. ಎಲೈ ನರೋತ್ತಮನೇ, ನಾವೆಲ್ಲರೂ ಸ್ನಾನ ಮಾಡಿ ಜಪವನ್ನು ಹೋಮ ಕಾರ್ಯವನ್ನು ಮುಗಿಸಿಕೊಂಡು ಶುಚಿರ್ಭೂತರಾಗಿ ಪುಣ್ಯಕರವಾದ ಈ ಆಶ್ರಮವನ್ನು ಪ್ರವೇಶಿಸೋಣ ಎಂದನು. ಹೀಗೆ ಇವರು ಮಾತನಾಡುತ್ತಿರಲು ಆಶ್ರಮದಲ್ಲಿಯ ಆ ಋಷಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ಇವರು ಬಂದಿರುವುದನ್ನು ತಿಳಿದು ಪರಮ ಸಂತೋಷದಿಂದ ವಿಶ್ವಾಮಿತ್ರರ ಬಳಿಗೆ ಬಂದು ಅರ್ಘ್ಯಪಾದ್ಯ ಆತಿಥ್ಯಗಳನ್ನು ಅರ್ಪಿಸಿ ಅನಂತರ ರಾಮಲಕ್ಷ್ಮಣರಿಗೂ ಅತಿಥಿ ಸತ್ಕಾರಗಳನ್ನು ಮಾಡಿದರು. ಹೀಗೆ ಅತಿಥಿಗಳು ಸತ್ಕರಿಸಲ್ಪಟ್ಟವರಾಗಿ ಸತ್ಕಥೆಗಳಿಂದ ಆನಂದಗೊಳಿಸಲ್ಪಟ್ಟವರಾದರು. ಅನಂತರ ಆ ಋಷಿಗಳೆಲ್ಲರೂ ಒಟ್ಟಿಗೆ ಸೇರಿ ಯಥೋಚಿತವಾಗಿ ಸಂಧ್ಯಾ ಜಪವನ್ನು ಆಚರಿಸಿದರು. ಆನಂತರ ವಿಶ್ವಾಮಿತ್ರ ರಾಮಲಕ್ಷ್ಮಣರು ಆ ಆಶ್ರಮವಾಸಿಗಳಾದ ವ್ರತನಿಷ್ಠರಾದ ಮುನಿಗಳಿಂದ ಆಶ್ರಮದೊಳಕ್ಕೆ ಕರೆತರಲ್ಪಟ್ಟವರಾಗಿ ಆ ಕಾಮಾಶ್ರಮದಲ್ಲಿ ಸುಖವಾಗಿದ್ದರು. ಧರ್ಮಾತ್ಮನಾದ ವಿಶ್ವಾಮಿತ್ರ ಮುನಿಶ್ರೇಷ್ಠರು ಮನೋಹರವಾದ ಕಥೆಗಳಿಂದ ಮನೋಹರ ಮೂರ್ತಿಗಳಾದ ಆ ರಾಜಪುತ್ರರನ್ನು ಆನಂದಪಡಿಸಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.